ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾಧವ ಬಂದು ಪ್ರಿಯ ಹತ್ರ, ಪ್ರಿಯ ಒಂಚೂರು ಟವಲ್ ಕೊಡು ಅಂತಾನೆ. ಆಗ ಪ್ರಿಯ ಸುಮ್ಮನೆ ಫೋನ್ ನೋಡ್ತಾ ಇರ್ತಾಳೆ. ಪ್ರಿಯ ಪ್ಲೀಸ್ ಟವಲ್ ಕೊಡು ಪ್ಲೀಸ್ ಅಂತಾನೆ. ಆಗ ಪ್ರಿಯ ಅವನಿಗೆ ಮೂಜು ಮುರಿದು ಅಲ್ಲಿಂದ ಹೋಗ್ತಾಳೆ. ಅಲ್ಲ, ಇವಳು ಮಾಡಿರೋ ಕೆಲಸಕ್ಕೆ ನಾನು ಇವಳ ಮೇಲೆ ಕೋಪ ಮಾಡ್ಕೋಬೇಕು, ಇವಳು ನೋಡಿದರೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದಾಳಲ್ಲಪ್ಪ. ಏನಪ್ಪ ಈ ಹುಡುಗಿರೇ ಅರ್ಥ ಆಗಲ್ಲ, ಏನು ಮಾಡಲಿ ಈಗ? ಹಾಂ, ಕೇಶವಂಗೆ ಕೇಳ್ತೀನಿ, ಅವನಿಗೆ ಗೊತ್ತಿರುತ್ತೆ ಅಂತ ಫೋನ್ ಮಾಡ್ತಾನೆ ಮಾಧವ. ಪ್ರಿಯ ರೂಮಿಂದ ಹೊರಗೆ ಬಂದು ಅಮ್ಮಂಗೆ ಕಾಲ್ ಮಾಡ್ತಾಳೆ. ಈಚೆ ವೀಣಾ ಬೆಡ್ ಮೇಲೆ ಕೂತ್ಕೊಂಡು, ಅಬ್ಬಾ ಕೆಲಸ ಎಲ್ಲ ಆಯಿತು, ಈಗ ಮಲ್ಕೊಂಡು ಗೊರಕೆ ಹೊಡೆಯೋಕ್ಕೆ ಶುರು ಮಾಡಿದರೆ ಇನ್ನು ಬೆಳಿಗ್ಗೆ 8 ಗಂಟೆಗೆ ಎಚ್ಚರ ಆಗಬೇಕು, ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನುವಾಗ ಪ್ರಿಯ ಫೋನ್ ಬರ್ತಾ ಇರೋದನ್ನು ನೋಡಿ, ಇದು ಇರುವಾಗ ನನಗೆ ನೆಮ್ಮದಿ ಇಲ್ಲ ಅಂತ, ಹಲೋ ಮಿಜಿ ಏನು ಎಡ್ವರ್ಟ್ ಮಾಡ್ಕೊಂಡೆ ಕಂದ ಅಂತಾರೆ ವೀಣಾ. ಅಮ್ಮ ಎಡ್ವರ್ಟಲ್ಲ, ಏನೂ ಇಲ್ಲ, ನೀನು ಹೇಳ್ದಂಗೆ ನನ್ನ ಗಂಡ ನನ್ನ ಹತ್ರ ಏನೋ ಕೇಳ್ಕೊಂಡು ಬಂದ್ರ, ನಾನು ಹಾಗೇ ಎದ್ದು ಬಂದುಬಿಟ್ಟೆ ಅಂತಾಳೆ ಪ್ರಿಯಾ. ಹಾಂ, ಈಗ ನೀನು ಪರಕೆ ಪರಮೇಶಿ ಹೆಂಡತಿ, ಒನ್ ಆ್ಯಂಡ್ ಓನ್ಲಿ ವೀಣಾ ಮಗಳು ಅಂತ ಪ್ರೂವ್ ಆಯಿತು ಮಗಳೇ ಅಂತಾರೆ ವೀಣಾ. ಈಚೆ ಕೇಶವ ಫೋನ್ ಬರ್ತಾ ಇರೋದನ್ನು ನೋಡಿ, ಮಾಧವಣ್ಣ, ಹಲೋ ಮಾಧವಣ್ಣ ಹೇಳು ಅಂತಾನೆ. ಅಲ್ಲ ಕಣೋ ಕೇಶವ, ನನ್ನ ಹೆಂಡತಿ ನನ್ನ ಮೇಲೆ ಸುಮ್ಮನೆ ಸಿಟ್ಟು ಮಾಡ್ಕೋತಿದ್ದಾಳೆ, ಏನು ಮಾಡಬೇಕು ಅಂತಾನೆ ಮಾಧವ. ಹೋ, ಅತ್ತಿಗೆ ಸಿಟ್ಟು ಮಾಡ್ಕೊಂಡಿದ್ದೀರಾ, ನೋಡೋಣ ಅತ್ತಿಗೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ನೀನೇ ಸಾರಿ ಕೇಳೋದಕ್ಕೆ ಹೋಗೋದು, ಪೂಸಿ ಹೊಡೆಯೋದು, ಇವೆಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡ. ಈ ಹೆಣ್ಮಕ್ಳು ಗಂಡನ ಹಾಗೆ ಮುಷ್ಟಿಲಿಟ್ಕೊಂಡು ಆಟ ಆಡಿಸ್ಬಿಡ್ತಾರೆ ಅಂತಾನೆ ಕೇಶವ. ಮತ್ತಿನ್ನೇನು ಮಾಡೋದು ಕೇಶವ ಅಂತಾನೆ ಮಾಧವ. ಇದಕ್ಕೆ ಇರೋದು ಒಂದೇ ರಾಮಬಣ ಅಣ್ಣ, ನಿನ್ನ ಪಡೆಗೆ ನೀನು ಇದ್ಬಿಡು, ಅತ್ತಿಗೆನೇ ನಿನ್ನ ಹತ್ರ ಬರಬೇಕು, ಅಲ್ಲಿವರೆಗೂ ನೀನು ಅವರನ್ನು ಮಾತಾಡಿಸ್ಬೇಡ, ಆಗೆಲ್ಲ ಸರಿ ಹೋಗುತ್ತೆ ಅಂತಾನೆ ಕೇಶವ. ಈಚೆ ವೀಣಾ, ನೋಡು ಪ್ರಿಯಾ, ನೀನೀಗ ಏನು ಮಾಡ್ತಿದ್ಯೋ ಅದು ಕರೆಕ್ಟಾಗೇ ಇದೆ, ಹೀಗೆ ಒಂದು ಸ್ವಲ್ಪ ಹೊತ್ತು ಸಿಡಿ ಅಂತಿರು, ನಿನ್ನ ಗಂಡನ ಮುಖ ನೋಡಿ ಮನಸ್ಸು ಕರಗಿ ಮಿಜಿ ಅನ್ಬೇಡ್ವೆ ಅಂತಾರೆ ವೀಣಾ. ಆದರೂ ಅಮ್ಮ ಅವರನ್ನು ನೋಡಿದರೆ ನನಗೆ ಯಾಕೋ ಪಾಪ ಅನ್ನಿಸ್ತಿದೆ ಅಂತಾಳೆ ಪ್ರಿಯಾ. ಅದೇ ಹೇಳಿದ್ದು, ನೀನೇನಾದರೂ ಇವಾಗ ಪಾಪ ಅಂತ ಅವನ ಹಿಂದೆ ಹೋದರೆ ನಿನ್ನ ಗಂಡ ನಿನ್ನ ಹಿಂದೆ ಸುತ್ತಲಮ್ಮ, ಅಪ್ಪ ತಂಗಿ ಅಮ್ಮ ಅಂತ ಅವ್ರ ಹಿಂದೆನೇ ಸುತ್ತುತ್ತಾ ಇರ್ತಾನೆ, ಅರ್ಥ ಆಗ್ತಿದೆಯಾ ನಾನು ಹೇಳೋದು ಅಂತಾರೆ ವೀಣಾ. ಈಚೆ ಮಾಧವ, ಹಾಗಂತೀಯಾ, ಬಟ್ ಪಾಪ ಕಣೋ ಕೇಶವ ಅವಳು ಅಂತಾನೆ. ಅಣ್ಣ, ಈಗ ನೀನೇನಾದರೂ ಪಾಪ ಅಂತ ಕರೆಬಿಟ್ರೆ ಆಮೇಲೆ ನಿನ್ನನ್ನು ನೀನು ಪಾಪಿ ಅಂತ ಕರ್ಕೊಳ್ಳೋವರೆಗೂ ಈ ಹುಡುಗಿರು ಬಿಡಲ್ಲ, ಅಷ್ಟು ರೋದನೆ ಕೊಟ್ಬಿಡ್ತಾರೆ, ಫೀಲ್ ಮಾಡ್ಕೋಬೇಕಾಗುತ್ತೆ ಕೊನೆಗೆ. ನೋಡೋಣ, ನಾನು ಹೇಳ್ದಂಗೆ ಕೇಳು, ಎಲ್ಲ ಸರಿ ಹೋಗುತ್ತೆ. ನೋಡು, ನೀನು ನನಗಿಂತ ವಯಸ್ಸಲ್ಲಿ ದೊಡ್ಡವನಿರ್ಬೋದು, ಆದರೆ ಮದುವೆ ಹೆಂಡತಿ ಅನ್ನೋ ವಿಚಾರದಲ್ಲಿ ನಾನು ನಿನಗಿಂತ ಸೀನಿಯರ್, ನನ್ನ ಮಾತು ಕೇಳು, ಎಲ್ಲ ಸರಿ ಹೋಗುತ್ತೆ ಅಂತಾನೆ ಕೇಶವ. ಈಚೆ ಪ್ರಿಯಾ, ಹಾಗಾದರೆ ನಾನೀಗ ರೂಮ್ ಒಳಗಡೆ ಹೋಗಿ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡು ಬಿಡ್ತೀನಿ, ಆಮೇಲೆ ಅವ್ರು ರಾತ್ರಿ ಎಲ್ಲ ಇವಳಿಗೇನಾಯಿತು ಅಂತ ಯೋಚನೆ ಮಾಡ್ತಿರ್ತಾರೆ ಅಲ್ವಾ ಅಂತಾಳೆ. ಹಾಂ, ಈಗ ದಾರಿಗೆ ಬಂದೆ ನೋಡು, ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನೀನು ಈ ವಿಷಯದಲ್ಲಿ ರೊಮ್ಯಾಕ್ಸ್ ಆಗಿಬಿಡ್ತೀಯ, ಸರಿ ಮಲ್ಕೋ ಅಂತ ಕಾಲ್ ಕಟ್ ಮಾಡ್ತಾರೆ ವೀಣಾ. ಈಚೆ ಪ್ರಿಯ ರೂಮಿಗೆ ಬಂದು ನೋಡಿದರೆ ಮಾಧವ ಮಲಗಿರ್ತಾನೆ. ಇದೇನಿದು, ಇವ್ರು ಮಲ್ಕೊಂಡು ಬಿಟ್ಟಿದ್ದಾರಲ್ಲ, ನಾನು ಮಾಡಬೇಕು ಅಂದ್ಕೊಂಡಿದ್ದ ಕೆಲಸನ ಇವರೇ ಮಾಡಿಬಿಟ್ರು, ಎಲ್ಲ ಉಲ್ಟಾ ಆಗೋಯ್ತು, ನಾನು ಇವಾಗ ಏನು ಮಾಡೋದು ಅಂತಾಳೆ ಪ್ರಿಯಾ. ಈಚೆ ಗಿರಿಜಾ ನಂದನ್ಗೆ ಕಾಫಿ ಕೊಡ್ತಾರೆ. ಗಿರಿಜಾ, ಒಂದು ನಿಮಿಷ ಬಾ ಕೂತ್ಕೊ ಅಂತಾರೆ ನಂದನ್. ಗಿರಿಜಾ ಕೂತ್ಕೊಂಡು, ಹೇಳ್ರಿ ಅಂತಾರೆ. ನಿನ್ನ ಸೊಸೆ ಇದ್ದಾಳಲ್ಲ ಪ್ರಿಯಾ ಅಂತಾರೆ ನಂದನ್. ನನ್ನ ಸೊಸೆನಾ? ನಿಮ್ಮ ಸೊಸೆ ಅಂತಾರೆ ಗಿರಿಜಾ. ಆಯಿತು, ಪ್ರಿಯಾಂಗೆ ಸ್ವಲ್ಪ ಸೂಕ್ಷ್ಮಗಳನ್ನು ಹೇಳ್ಕೊಡ್ಬೇಕಲ್ಲ, ಫೋಟೋ ನೋಡಿದೆಯಲ್ಲ ನೀನು ಅಂತ ನಂದನ್ ಹೇಳುವಾಗ ಮೀನಾ ಅಮೂಲ್ಯ ಬಂದು, ಮಾವ ಅಂತಾರೆ. ಹೇಳಮ್ಮ ಮೀನಾ ಅಂತಾರೆ ನಂದನ್. ಏನಿಲ್ಲ ಮಾವ, ನಿನ್ನೆ ಪ್ರಿಯಕ್ಕ ಕಳಿಸಿದ ಫೋಟೋನ ನೀವು ಸರಿಯಾಗಿ ನೋಡಿದೆ ಸರ ಅಂತ ಹೊರಟೋಗ್ಬಿಟ್ರಿ, ಮಿಕ್ಕಿರೋ ಫೋಟೋ ತೋರಿಸ್ತೀನಿ ನೋಡಿ ಮಾವ ಅಂತಾಳೆ ಮೀನಾ. ಒಂದಕ್ಕಿಂತ ಒಂದು ಫೋಟೋ ತುಂಬ ಕ್ಯೂಟಾಗಿದೆ ಅಲ್ವಾ ಮೀನಕ್ಕ ಅಂತಾಳೆ ಅಮೂಲ್ಯ. ಹ್ಞೂ ಅಮ್ಮ, ಪಾಪ ಮಾವ ಪ್ರಿಯಕ್ಕ ಕಳಿಸದೇ ಇರೋ ಫೋಟೋ ನೋಡದೇ ಇದ್ದರೆ ಪ್ರಿಯಕ್ಕಂಗೆ ಬೇಜಾರಾಗುತ್ತೆ ಅಲ್ವಾ ಅತ್ತೆ ಅಂತಾಳೆ ಮೀನಾ. ಏಯ್ ತಲೆ ಹರಟೆಗಳ, ಆ ಪ್ರಿಯ ವಿಷಯ ಇನ್ನೂ ನೀವು ಬಿಟ್ಟಿಲ್ವೇನ್ರೆ, ಆ ಫೋಟೋ ವಿಷಯ ಬಿಡಿ ಸಾಕು. ಅಲ್ಲ, ಇಷ್ಟಕ್ಕೂ ನನ್ನ ಗಂಡನ ನೀವು ಏನು ಅಂದ್ಕೊಂಡಿದ್ದೀರಾ, ಏನು ಹಾಕಿ ರೇಗಿಸ್ತಿದ್ದೀರಾ ಅಂತಾರೆ ಗಿರಿಜಾ. ಕರೆಕ್ಟಾಗಿ ಹೇಳಿದೆ ನೀನು. ಅಲ್ಲ, ಮಾವ ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪನೂ ಭಯಭಕ್ತಿ ಏನೂ ಇಲ್ಲ, ಅದೆಲ್ಲ ಏನೇ ಇದ್ದರೂ ನನ್ನ ಹಿರಿಸೊಸೆ ಪ್ರಿಯಂಗೆ, ಮಾವ ಅಂದರೆ ಎಷ್ಟು ಗೌರವ ಅವಳಿಗೆ ಅಂತಾರೆ ನಂದನ್. ಅವಕಾಶ ಸಿಕ್ಕರೆ ಸಾಕು, ನಾನು ಹುಡುಕಿರೋ ಸೊಸೆ ಅಂತ ಹೊಗಳ್ಕೊಂಡು ಬಿಡ್ತಾರೆ ಅಂತ ಗೊಣಗ್ತಾರೆ ಗಿರಿಜಾ, ಏನಾರ ಹೇಳಿದ್ಯಾ ಅಂತಾರೆ ನಂದನ್. ಏನಿಲ್ಲ ರೀ ಅಂತಾರೆ ಗಿರಿಜಾ. ಮಾವ, ನೀವು ಹೇಳಿದ್ದು 100% ನಿಜ, ನಮ್ಮ ಪ್ರಿಯಾಕ್ಕಂಗೆ ನಿಮ್ಮನ್ನು ಕಂಡ್ರೆ ಪ್ರೀತಿ ಗೌರವ ಭಯ ಭಕ್ತಿ ಎಲ್ಲ ಒಂದು ತೂಕ ಜಾಸ್ತಿನೇ ಇದೆ, ಅದಕ್ಕೆ ಅಲ್ವಾ ನಿಮ್ಮನ್ನು ಬಿಟ್ಟು ಮನೆಯವರಿಗೆಲ್ಲ ಫೋಟೋ ಕಳಿಸಿದ್ದು ಅಂತಾಳೆ ಮೀನಾ. ಏಯ್ ಮೀನಾ, ಮಾತಾಡಿ ಸಾಕು, ಹೊತ್ತಾಯಿತು, ತುಳಸಿ ಪೂಜೆ ಮಾಡಬೇಕು, ಅಮ್ಮು ನೀನು ಹೋಗಿ ಅಡುಗೆ ಮನೇಲಿ ತರಕಾರಿ ಹೆಚ್ಚು, ಉಪ್ಪಿಟ್ಟು ಮಾಡಬೇಕು ಅಂತ ಗಿರಿಜಾ ಹೇಳುವಾಗ, ಗಿರಿಜಾ ಇನ್ನೂ ತುಳಸಿ ಪೂಜೆನೇ ಮಾಡಿಲ್ವಾ? ಏನಮ್ಮ ಮೀನಾ ನೀನು ಇಷ್ಟೊತ್ತಿಗೆ ತುಳಸಿ ಪೂಜೆ ಮಾಡೋದು ಅಲ್ವಾ ಪ್ರಿಯ, ಇದ್ದಿದ್ರೆ ಇಷ್ಟೊತ್ತಿಗೆ ತುಳಸಿ ಪೂಜೆ ಮಾಡಿ ತಿಂಡಿ ಎಲ್ಲ ಸಿದ್ಧ ಮಾಡಿ ಇಟ್ಟಿರೋಳು,
ಎಮ್ಮೆ ಮಾಡಿರೋ ಹುಡುಗಿಗೆ ಚೂರು ಗರ್ವ ಇಲ್ಲ ಅಂತಾರೆ ನಂದನ್. ಮೀನಾ, ನಿನಗೊಂದು ವಿಷಯ ಗೊತ್ತಾ? ಈ ಮನೆಗೆ ಪ್ರಿಯಾ ಬಂದಾಗಿಂದನೇ ಕಣೆ ತುಳಸಿ ಪೂಜೆ ಆಗ್ತಿರೋದು. ನಾನು ಒಂದು ಗಿಡ ನಟ್ಕೊಂಡಿದ್ದೆ ಅಂತ ಗಿರಿಜಾ ಹೋಗ್ತಾರೆ. ನಾನು ಅಷ್ಟೇ ಅತ್ತೆ, ಈ ಮನೆಗೆ ಬಂದಾಗಿಂದ ಅಡುಗೆ ಕೆಲಸ ಮಾಡೇ ಇಲ್ಲ. ಅಡುಗೆ ಎಲ್ಲ ತನ್ನನ್ನು ತಾನಾಗೇ ಆಗಿ ಹೋಗಿದೆ ಅಂತ ಮೀನಾ ಹೋಗ್ತಾಳೆ. ಹ್ಞೂ ಅಕ್ಕ, ಈ ಮನೇಲಿ ಪ್ರಿಯಾ ಅಕ್ಕ ಮಾತ್ರ ಎಮ್ಮೆ ಮಾಡಿರೋದು, ನಾವೆಲ್ಲ ಅಂತ ಅಮೂಲ್ಯ ಹೋಗ್ತಾಳೆ. ಈಚೆ ಮಾಧವ ಬೆಳಿಗ್ಗೆ ಎದ್ದು ಶರ್ಟ್ ಹಾಕ್ಕೊಂಡು ರೆಡಿ ಆಗ್ತಾ ಓರೆಗಣ್ಣಿಂದ ಪ್ರಿಯನ ನೋಡಿ ಸುಮ್ಮನಾಗ್ತಾನೆ. ಪ್ರಿಯನು ರೆಡಿಯಾಗಿ ಮಾಧವನ ನೋಡ್ತಾ ಎದ್ದಾಗಿಂದ ಒಂದು ಗುಡ್ ಮಾರ್ನಿಂಗು ಹೇಳಿಲ್ಲ. ಈಗ ಇವ್ರ ಪಾಡಿಗೆ ಇವ್ರು ರೆಡಿ ಆಗ್ತಿದ್ದಾರೆ. ಇವರೇ ಮಾತಾಡೋ ತನಕ ಕಾಯಿಲ್ಲ, ಇಲ್ಲ ನಾನೇ ಮಾತಾಡಿಸ್ಲಾ ಅಂತ ಯೋಚನೆ ಮಾಡ್ತಾಳೆ ಪ್ರಿಯಾ. ಈ ಥರ ಮಾತಾಡದೇ ಇರೋದಕ್ಕೆ ನನಗಂತೂ ತುಂಬ ಹಿಂಸೆ ಆಗ್ತಿದೆ. ಮನಸ್ಸು ಕೇಳ್ತಾನೆ ಇಲ್ಲ. ಇವಳ ಮುಖ ನೋಡಿದರೆ ಅಯ್ಯೋ ಪಾಪ ಅನ್ನಿಸ್ತಿದೆ ಅಂತ ಮಾಧವ ಯೋಚನೆ ಮಾಡ್ತಾನೆ. ಆಗಿದ್ದಾಗಲೇ ನಾನೇ ಮಾತಾಡಿಸ್ತೀನಿ. ನನ್ನ ಜೊತೆ ಅವ್ರು ಮಾತಾಡೋಕ್ಕೆ ಶುರು ಆದಮೇಲೆ ಅಮ್ಮ ಹೇಳಿದ ಥರನೇ ನಾನು ಮತ್ತೆ ಸಿಟ್ಟು ಮಾಡ್ಕೋತೀನಿ ಅಂತ ಪ್ರಿಯಾ ಮಾಧವನ ಮುಂದೆ ಬಂದು, ರೀ ಇವತ್ತು ನಾವು ತಿಂಡಿಗೆ ಹೊರಗಡೆ ಎಲ್ಲಾದರೂ ಹೋಗ್ತಾ ಇದ್ದೀವಾ ಅಂತಾಳೆ. ಆಗ ಮಾಧವ ಮಾತಾಡಿಸಿದೆ ಆಚೆ ಹೋಗ್ತಾನೆ. ಏನಿದು ಇವ್ರು ಮಾತಾಡ್ತಾನೆ ಇಲ್ವಲ್ಲ, ನಾನೇನು ಮಾಡ್ತಾ ಇರೋ ಕೆಲಸನ ಇವ್ರು ಮಾಡ್ತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾ, ರೀ ನಾವು ಇವತ್ತು ತಿಂಡಿಗೆ ಹೊರಗೆ ಹೋಗ್ತೀವಾ ಅಥವಾ ಇಲ್ಲೇ ರೆಸ್ಟೋರೆಂಟಲ್ಲಿ ಮಾಡ್ತೀವಾ ಅಂತಾಳೆ ಪ್ರಿಯಾ. ಆಗಲೂ ಮಾಧವ ಮಾತಾಡಲ್ಲ. ಅಯ್ಯೋ ಇವ್ರು ನನ್ನ ಹತ್ರ ಯಾವುದಕ್ಕೂ ಮಾತಾಡ್ತಾನೆ ಇಲ್ವಲ್ಲ, ಅಮ್ಮ ಹೇಳಿದ್ದೆಲ್ಲ ಉಲ್ಟಾ ಆಗ್ತಿದೆ ಏನೋ, ಈ ವಿಷಯದಲ್ಲಿ PhD ಮಾಡಿರೋ ಥರ ಸಿಟ್ಟು ಮಾಡಿಕೊಂಡು ಗಂಡ ಹಿಂದೆ ಬರ್ತಾನೆ ಅಂದ್ಲು. ಇಲ್ಲಿ ನೋಡಿದರೆ ಆ ಥರ ಏನೂ ನಡೀತಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಪ್ರಿಯಾ. ಪಾಪ ಪ್ರಿಯಾ, ನಾನು ಮಾತಾಡ್ಬಿಡ್ಲಾ ಬೇಡ, ಕೇಶವ ಹೇಳಿದ್ದನ್ನು ಫಾಲೋ ಮಾಡೋಣ ಅಂತ ಯೋಚಿಸಿ ದಾರಿ ಬಿಡು ಅಂತ ಸನ್ನೆ ಮಾಡಿ ಅಲ್ಲಿಂದ ಹೋಗ್ತಾನೆ ಮಾಧವ. ರೀ ಅಂತ ಕರಿತಾ, ಅಯ್ಯೋ ದೇವ್ರೆ, ಇವ್ರು ನನ್ನ ಹತ್ರ ಮಾತಾಡದೆ ಹಾಗೆ ಹೋದ್ರಲ್ಲ, ಇವಾಗ ನಾನು ಏನು ಮಾಡಲಿ? ನಾನು ಅಮ್ಮ ಹೇಳಿದ್ದನ್ನು ಕೇಳಲೇಬಾರ್ದಿತ್ತು ಅಂತಾಳೆ ಪ್ರಿಯಾ. ಈಚೆ ಚಂದ್ರಕಾಂತ ಕಲಾವತಿ ಬಂದು ಚಂದ್ರು ಕರೆದ್ರ ಅಂತಾರೆ. ಅಣ್ಣ ಹೇಳಿದರು ನಮ್ಮ ಶ್ರೀಕಂಠು ಮದುವೆನ ಆದಷ್ಟು ಬೇಗ ಮಾಡಿಬಿಡೋಣ ಅಂತ. ಅದಕ್ಕೆ ನಿನ್ನೆ ಹುಡುಗಿ ಮನೆಗೆ ಹೋಗಿ ಹುಡುಗಿ ನೋಡ್ಕೊಂಡು ಬಂದ್ವಿ. ಅವ್ರು ನಾಳೆ ನಾಡಿದ್ರಲ್ಲಿ ಮನೆಗೆ ಬರ್ತಾರಂತೆ, ಮನೆ ನೋಡೋ ಕಾರ್ಯ ಮುಗಿಸ್ಬಿಡೋಕ್ಕೆ ಅಂತ. ಎಲ್ಲ ಓಕೆ ಆದರೆ ಈ ತಿಂಗಳು ಕೊನೆಯಲ್ಲಿ ಹೂ ಮುಡ್ಸೋ ಶಾಸ್ತ್ರನ ಮುಗಿಸ್ಬಿಡೋಣ ಅಂತ ಅಂತಾರೆ ಚಂದ್ರಕಾಂತ್. ಹಾರಿ ಸೂಪರ್ ಅಂತಾರೆ ಇಂದಿರಾ. ಶ್ರೀಕಂಠು ನಿನಗೆ ಹುಡುಗಿ ಓಕೆ ತಾನೆ ಅಂತಾರೆ ಚಂದ್ರಕಾಂತ್. ನೀವು ದೊಡ್ಡಪ್ಪ ಯಾವ ಹುಡುಗಿನ ತೋರಿಸ್ತೀರೋ ಆ ಹುಡುಗಿನ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ ಅಂತಾನೆ ಶ್ರೀಕಂಠ. ಅಯ್ಯೋ ನನ್ನ ಮುದ್ದು ಮಕ್ಕಳು ಅಂದರೆ ನಿನ್ನ ಥರ ಇರಬೇಕು. ಆದರೆ ಕೆಲವು ಮಕ್ಕಳು ಇರ್ತಾರೆ, ಅಪ್ಪ ಮನೆ ಜಗತ್ತು ಅಂತ ಡೌ ಮಾಡಿಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಹೋಗ್ತಾರೆ. ಆದರೆ ನೀನು ಆ ಥರ ಅಲ್ವಲ್ಲ ಅಂತಾರೆ ಇಂದಿರಾ. ಆಗ ಹೋಗಿರೋ ವಿಷಯನ ಕೆಣಕೋದು ಬಿಟ್ಟು ಆಗಬೇಕಾಗಿರೋ ವಿಶೇಷ ಬಗ್ಗೆ ಗಮನ ಹರಿಸು. ಎಷ್ಟೋ ದಿವಸ ಆದಮೇಲೆ ನಮ್ಮನೇಲಿ ಶುಭ ಕಾರ್ಯ ನಡೆಸೋ ಯೋಗ ಸಿಕ್ಕಿದೆ. ನೀನು ಮತ್ತೆ ಹಳೆಯದನ್ನು ತೆಗೆದು ಹೊಸದಾಗಿ ಹುಟ್ಟಿರೋ ಸಂತೋಷ ನೆಮ್ಮದಿನ ಹಾಳು ಮಾಡೋಕ್ಕೆ ನೋಡಬೇಡ ಅಂತಾರೆ ಚಂದ್ರಕಾಂತ್. ಸರಿ ರೀ, ಸಾರಿ ಅಂತಾರೆ ಇಂದಿರಾ. ಚಂದ್ರು, ನೀನೇನು ಅಂದ್ಕೊಂಡಿಲ್ಲ ಅಂದರೆ ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ ಅಂತಾರೆ ಅಜ್ಜಿ. ಏನು ಹೇಳಮ್ಮ ಅಂತಾರೆ ಚಂದ್ರಕಾಂತ್. ಮನೆಗೆ ಹೆಣ್ಣಿನ ಕಡೆಯವರು ಬರುವಾಗ ನಮ್ಮ ಕುಟುಂಬದವ್ರು ಎಲ್ಲರೂ ಇದ್ದರೆ ಚಂದ ಕಣೋ, ಅದಕ್ಕೆ ಗಿರಿಜಾನ ಕರೆದ್ಬಿಡೋಣ ಕಣ್ರೋ. ಸೂರ್ಯನ ಹತ್ರ ಇದನ್ನು ಹೇಳಿದರೆ ಅವ್ನು ಕರೆಯೋದಿಲ್ಲ. ನೀನಾದರೂ ದೊಡ್ಡ ಮನ್ಸು ಮಾಡಿ ಗಿರಿಜಾನ ಕರೆಯೋ. ಇನ್ನೇನು ಶ್ರೀಕಂಠನ ಮದುವೆ ಕೆಲಸ ಎಲ್ಲ ಶುರುವಾಗುತ್ತೆ. ಇಂಥ ಸಮಯದಲ್ಲಿ ಗಿರಿಜಾ ನಮ್ಮ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅಲ್ವೇನೋ. ಎಷ್ಟು ದಿನ ಅಂತ ದ್ವೇಷ ಮುಂದುವರಿಸ್ತೀರಾ? ದಯವಿಟ್ಟು ಗಿರಿಜಾನ ಕರೀರೋ ಅಂತಾರೆ ಅಜ್ಜಿ. ಆಗ ಚಂದ್ರಕಾಂತ್ ಸಿಟ್ಟಿಂದ ನಿಂತ್ಕೊಂಡು, ಅಮ್ಮ ಏನು ಮಾತು ಅಂತ ಆಡ್ತಿದ್ಯಾ? ಯಾಕೆ 3 ಹೊತ್ತು ಮಗಳು ಅಂತ ಸಾಯ್ತೀಯಾ? ಇನ್ನೂ ಸ್ವಲ್ಪ ದಿನ ಬದುಕಲಿ ಅಂತಲೇ ನಾವು ಕಷ್ಟಪಡ್ತಿರೋದು, ನಿನ್ನನ್ನು ನೋಡ್ಕೋತಾ ಇರೋದು ನಾನು ಮತ್ತು ಅಣ್ಣ. ನಿನಗೆ 3 ಹೊತ್ತು ಅನ್ನ ಹಾಕ್ತಿರೋದು ನಾನು ಮತ್ತು ಅಣ್ಣ. ನಿನ್ನ ಬಟ್ಟೆ ಬರೆ ಆಸ್ಪತ್ರೆ ಜವಾಬ್ದಾರಿ ಎಲ್ಲ ನೋಡ್ಕೋತಿರೋದು ನಾನು ಮತ್ತು ಅಣ್ಣನೇ ಹೊರತು ಓಡ್ ಹೋಗಿರೋ ನಿನ್ನ ಮಗಳಲ್ಲ. ಯಾಕಮ್ಮ ನಮ್ಮನೆ ಮಾನ ಮರ್ಯಾದೆ ತೆಗೆದು ಅಪ್ಪನ ಸಾವಿಗೆ ಕಾರಣ ಆದವಳನ್ನು ಯಾವಾಗಲೂ ಜಪ ಮಾಡ್ತಾನೆ ಇರೋದು? ಅಲ್ಲ, ನಿನಗೆ ನಾಚಿಕೆನೇ ಆಗೋದಿಲ್ವಾ ಅಂತಾರೆ ಚಂದ್ರಕಾಂತ್. ಈಚೆ ವೀಣಾಗೆ ಪ್ರಿಯಾ ಕಾಲ್ ಮಾಡ್ತಾಳೆ. ಹೇಳಿ ಮಗಳೇ ಅಂತಾರೆ ವೀಣಾ. ಅಮ್ಮ, ನೀನು ಹೇಳಿದ ಥರ ನನ್ನ ಗಂಡನ ಹತ್ರ ಮಾತು ಬಿಟ್ಟೆ, ಅವ್ರ ಹತ್ರ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಅಷ್ಟರಲ್ಲಿ ಅವರೇ ನನ್ನ ಹತ್ರ ಕೋಪ ಮಾಡ್ಕೊಂಡಿದ್ದಾರಮ್ಮ, ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಅಂತಾಳೆ ಪ್ರಿಯಾ. ಏನು ಅಂತಾರೆ ವೀಣಾ. ಹೌದಮ್ಮ, ನಾನೇ ಒಂದು ಹೆಜ್ಜೆ ಮುಂದೋಗಿ ನನಗೆ ಇವತ್ತು ತಿಂಡಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಅಥವಾ ರೆಸ್ಟೋರೆಂಟಲ್ಲೇ ತಿಂಡಿ ತಿನ್ನಿಸ್ತೀರಾ ಅಂತ ಕೇಳಿದೆ ಅಮ್ಮ. ಅದಕ್ಕೆ ಅವ್ರು ಏನೂ ಉತ್ತರ ಕೊಡದೆ ಹಾಗೆ ಹೊರಟೋದ್ರು ಗೊತ್ತಾ. ನನಗೆ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಮ್ಮ. ನಾನೇನು ನನ್ನ ಗಂಡನ ಜೊತೆ ಖುಷಿಯಾಗಿರೋಣ ಅಂತ ಹನಿಮೂನಿಗೆ ಬಂದೆ. ಇವಾಗ ಎಲ್ಲ ಹಾಳಾಗೋಯ್ತು ಅಮ್ಮ. ಏನು ಗೊತ್ತಾ, ಇದೆಲ್ಲ ಆಗಿದ್ದು ನಿನ್ನಿಂದನೇ. ನನಗೆ ಗೊತ್ತಿಲ್ಲಮ್ಮ, ನೀನು ಇವಾಗ ಏನು ಮಾಡ್ತೀಯೋ ಮಾಡು, ಇದನ್ನೆಲ್ಲ ಸರಿಯೇ ಮಾಡಬೇಕು ಅಂತಾಳೆ ಪ್ರಿಯಾ. ಏಯ್, ನಿನ್ನ ಗಂಡನ ಥರ ನಾನು ಯಾರನ್ನು ಇದುವರೆಗೂ ನೋಡಿಲ್ಲಪ್ಪ. ಯಾವ ಗಂಡ ಹನಿಮೂನಿಗೆ ಹೋದಾಗ ಹೆಂಡತಿ ಜೊತೆ ಮಾತು ಬಿಡ್ತಾನೆ ಹೇಳು? ನಿನ್ನ ಗಂಡದ್ರು ಒಂಥರ ವಿಚಿತ್ರ ಕೇಸ್ ಅಂತಾರೆ ವೀಣಾ. ಅಮ್ಮ, ನನ್ನ ಗಂಡನ ಬೈಯೋ ಬದಲು ಇವಾಗ ಏನು ಮಾಡಬೇಕು ಅಂತ ಹೇಳು ಅಂತಾಳೆ ಪ್ರಿಯಾ. ಆಯ್ತಾಯ್ತು, ಪ್ಲ್ಯಾನ್ ಹೊಗೆ ಹಾಕ್ಕೊಂಡ್ರೆ ಏನು? ನನ್ನ
ಪ್ಲ್ಯಾನ್ ಬಿ ರೆಡಿ ಇದೆ ಅಂತಾರೆ ವೀಣಾ. ಪ್ಲ್ಯಾನ್ ಬಿನ ಏನಮ್ಮ ಅದು ಅಂತಾಳೆ ಪ್ರಿಯಾ. ಏನಿಲ್ಲ ಕಣೆ, ಸಿಂಪಲ್. ನೀನೇ ನಿನ್ನ ಗಂಡನ ಹಿಂದೆ ಹೋಗಿ ಮಾತಾಡಿಸು, ಅವ್ರ ಕೋಪ ಎಲ್ಲ ಇಳಿಯುತ್ತೆ. ಮೊದಲಿನ ಥರ ನಿನ್ನ ಜೊತೆ ತುಂಬ ಚೆನ್ನಾಗಿರ್ತಾರೆ ಅಂತಾರೆ ವೀಣಾ. ಹೌದಾ ಅಂತಾಳೆ ಪ್ರಿಯಾ. ಹ್ಞೂ ಕಣೆ, ಆವಾಗ ಮತ್ತೆ ಕೋಪ ಮಾಡಿಕೊಂಡು ಮಾತು ಬಿಟ್ಬಿಡು ಅಂತಾರೆ ವೀಣಾ. ಅಮ್ಮ ಮತ್ತೆ ಕೋಪ ಮಾಡ್ಕೋಬೇಕಾ? ಏನಮ್ಮ ಹೇಳ್ತಿದ್ಯಾ ಅಂತಾಳೆ ಪ್ರಿಯಾ. ಹೌದಮ್ಮ, ನಿನ್ನ ಗಂಡ ಕುಂತಲ್ಲಿ ನಿಂತಲ್ಲಿ ಹೋಗಿ ಚಿನ್ನ ಐ ಲವ್ ಯು, ಐ ಮಿಸ್ ಯು ಅಂತ ಹೇಳೋಕ್ಕೆ ಶುರು ಮಾಡೆ. ನಿನ್ನ ಮಾತಿಗಿನ ಬೆಣ್ಣಿಗೆ ಅಳೆಯಂದ್ರು ಕೋಪ ಸರಕ್ ಅಂತ ಕರ್ಗೋಗುತ್ತೆ. ಆಮೇಲೆ ಅಳೆಯಂದ್ರು ಐ ಲವ್ ಯು ಟು ಚಿನ್ನು ಅಂತ ನಿನ್ನ ಹಿಂದೆ ಬರ್ತಾರೆ. ಆಗ ನೀನು ಅವರನ್ನು ಕಸಕ್ಕಂತ ನಿನ್ನ ಮುಷ್ಟಿಲಿ ಹಿಡ್ಕೊಂಡು ಬಿಡ್ಕು, ಆಗೆಲ್ಲ ಸರಿ ಹೋಗುತ್ತೆ ಅಂತಾರೆ ವೀಣಾ. ಈಚೆ ಅಜ್ಜಿ ಗಿರಿಜಾ ಅಂಥದ್ದೇನೋ ಮಾಡಿದ್ದಾಳೆ. ಹೌದು, ಓಡೋಗಿ ಇಷ್ಟಪಟ್ಟವನ ಮದುವೆ ಆದಳು. ಆದರೆ ಅವಳ ಜೀವನ ಮಾತ್ರ ಹಾಳು ಮಾಡ್ಕೊಡ್ಲಿಲ್ವಲ್ಲ. ಅವಳು ನಮ್ಮನೆಗೆ ಮನೆ ಮುಂದೆನೇ ಮನೆ ಕಟ್ಟಿ ಚೆನ್ನಾಗಿ ಬದುಕಿ ಬಾಳ್ತಾ ಇದ್ದಾಳೆ. ಇನ್ನು ಯಾಕ್ರೋ ಅವಳ ಮೇಲೆ ಕೋಪ ಕಾರ್ತಿದ್ದೀರಾ? ನಿಮ್ಮ ತಂಗಿ ಕಂಡ್ರು ಅವಳು ನನ್ನ ಹೆತ್ತು ಮಗಳು. ಅವಳ ಮನೆ ಎದುರುಗಡೆ ಇದ್ರೂ ಅವಳನ್ನು ಮಾತಾಡ್ಸೋಕ್ಕೆ ಆಗ್ತಿಲ್ವಲ್ಲ. ಒಂದು ಸಲನೂ ಹಬ್ಬ ಹರಿದಿನಗಳಲ್ಲಿ ಕರೆಯೋಕ್ಕಾಗ್ತಿಲ್ಲಲ್ಲ. ನನಗೆ ಹೇಗಾಗಿರಬೇಡ ಅಂತಾರೆ ಅಜ್ಜಿ. ಸಾಕು ಮಾಡಮ್ಮ, ಯಾವಾಗಲೂ ಗಿರಿಜಾ ಅಂತಿರ್ಬೇಡ. ಈ ಮನೇಲಿ ಅವಳ ಹೆಸರು ಎತ್ತಬಾರ್ದು ಅಂತ ಅಣ್ಣನೇ ಹೇಳಿಲ್ವಾ ಅಂತಾರೆ ಚಂದ್ರಕಾಂತ್. ಅವಳ ಕಣ್ಣೀರಿನ ಶಾಪ ನಮ್ಮನ್ನು ತಟ್ಟದೇ ಇರಲ್ಲ ಕಣೋ ಚಂದ್ರು. ಈಗಾಗಲೇ ತಟ್ಬಿಟ್ಟಿದೆ. ಅದಕ್ಕೆ ಅಲ್ವಾ ಅಮೂಲ್ಯ ಮದುವೆ ಮಾಡ್ಕೊಂಡು ಮದುವೆ ಮಾಡೋಕೆ ಹೋಗಿ ಮುರಿದು ಬಿದ್ದಿದ್ದು. ಒಂದು ಕಣ್ಣೀರಿನ ಶಾಪ ಒಳ್ಳೇದಲ್ಲ ಕಣೋ ಚಂದ್ರು ಅಂತಾರೆ ಅಜ್ಜಿ. ಅತ್ತೆ ಸಾಕು ನಿಲ್ಲಿಸಿ, ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ನಿಮಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇರೋ ನನ್ನ ಗಂಡನಿಗಿಂತ ನಿಮಗೆ ಕಣ್ಣಿಗೆ ಮಣ್ಣೆರಚಿ ಓಡಿ ಹೋಗಿರೋ ಗಿರಿಜನ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ನೋಡಿ, ನನ್ನ ಗಂಡಂಗೆ ಬುದ್ಧಿ ಹೇಳೋದನ್ನು ನಿಲ್ಲಿಸಿ. ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವರಿಗೆ ಚೆನ್ನಾಗಿ ಗೊತ್ತೇ ಅಂತಾಳೆ ಇಂದಿರಾ. ನಾನು ಹೇಳ್ತಿರೋದನ್ನು ದಯವಿಟ್ಟು ಅರ್ಥ ಮಾಡ್ಕೊ. ಅಮೂಲ್ಯನ ಮದುವೆನಲ್ಲಿ ಗಿರಿಜನ ಕರೀರೋ ಅಂತ ಇವರನ್ನು ಬಡ್ಕೊಂಡೆ. ಆದರೆ ಇವರೇ ಕರೆದಿಲ್ಲ. ಅದಕ್ಕೆ ಗಿರಿಜನ ಕಣ್ಣೀರಿನ ಶಾಪ ತಟ್ಟಿ ಅಮೂಲ್ಯನ ಮದುವೆ ಮುಗಿದಿತ್ತು. ಈಗ ಶ್ರೀಕಂಠನ ಮದುವೆ ಮಾಡೋಕೆ ಹೊರಟಿದ್ದೀರಾ. ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಹೆಣ್ಮಕ್ಳಿಗೆ ನೋವು ಕೊಡದೆ ಅವರನ್ನು ಗೌರವವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಇಂದಿರಾ. ಈಗ ಮತ್ತೆ ಗಿರಿಜನ ಮದುವೆಗೆ ಕರೀದೇ ಇದ್ದರೆ ಶ್ರೀಕಂಠನ ಮದುವೆ ಒಳ್ಳೆ ರೀತಿಯಲ್ಲಿ ನಡೆಯಲ್ಲ ಅಂತಾರೆ ಅಜ್ಜಿ. ಅತ್ತೆ ಅಂತ ಕೂಗ್ತಾಳೆ ಇಂದಿರಾ. ಈಚೆ ಪ್ರಿಯಾ, ಅಮ್ಮ ನನಗೆ ನೀನು ಏನು ಹೇಳ್ತಿದ್ಯೋ ಅಂತ ಅರ್ಥನೇ ಆಗ್ತಿಲ್ಲ. ಐ ಲವ್ ಯು ಹೇಳು ಅಂತೀಯ, ಕೋಪ ಅಂತೀಯ. ನಾನು ಇವಾಗ ಏನು ಮಾಡಬೇಕು ಅಂತ ನೀನು ಕರೆಕ್ಟಾಗಿ ಹೇಳಮ್ಮ. ನೀರನ್ನು ಬಿಸಿ ಮಾಡು ಅಂತ ಹೇಳಿದ್ದು ನೀನೆ, ಆಮೇಲೆ ಅದನ್ನು ತಣ್ಣಗೆ ಮಾಡು ಅಂತಲೂ ಹೇಳ್ತೀಯ, ಮತ್ತು ಅದನ್ನು ಬಿಸಿ ಮಾಡು ಅಂತೀಯ. ಅಮ್ಮ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾಳೆ ಪ್ರಿಯಾ. ಮಂಕುದಿನೇ, ನೀನು ನಾನು ಹೇಳಿದ ಹಾಗೆ ಕರೆಕ್ಟಾಗಿ ಮಾಡಿದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನೀನು ನೀರು ಕುದಿಸೋದು ಬಿಟ್ಟು ಅಂದರೆ ಕೊತ ಅನ್ನೋ ಹಾಗೆ ಕುದಿಸ್ತೀಯ. ಸ್ವಲ್ಪ ಕುದಿಸಿ ಅಂದರೆ ಕುದಿಸಿ ನೀರೇ ಬಸಿಬಿಡ್ತೀಯ. ನೋಡು, ನಾನು ಏನು ಹೇಳ್ತಿದ್ದೀನೋ ಅದನ್ನು ಮಾತ್ರ ನೀನು ಮಾಡು. ಆಗ ನಾನು ಹೇಳಿದ ತಪ್ಪೋ ಸರಿನೋ ಅಂತ ನಿನಗೆ ಅರ್ಥ ಆಗುತ್ತೆ. ಆಗ ನೀನೇ ಬಂದು ಅಮ್ಮ ನಿನ್ನ ಐಡಿಯಾ ಸೂಪರ್ ಅಮ್ಮ, ನಿನ್ನಿಂದ ನನ್ನ ಸಂಸಾರ ಸುಖ ಸಾಗರ ಆಗೋಯ್ತು ಅಂತ ಖುಷಿಯಾಗಿ ಬಂದು ಗಟ್ಟಿಯಾಗಿ ನನಗೊಂದು ಪಪ್ಪಿ ಕೊಡ್ತೀಯ ಅಂತಾರೆ ವೀಣಾ. ಸರಿ ನೀನು ಹೇಳ್ದಂಗೆ ಮಾಡ್ತೀನಿ, ಆದರೆ ಏನಾದರೂ ಎಡ್ವಟ್ಟಾದರೆ ನಾನು ಮಾತ್ರ ಸುಮ್ಮನೆ ಇರಲ್ಲಮ್ಮ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರಿಯಾ. ಈಚೆ ಮಾಧವ, ನಾನು ಪ್ರಿಯಾ ವಿಷಯದಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಿದೆ. ಅಷ್ಟಕ್ಕೂ ಕೇಶವ ಮೀನಾ ಅವರನ್ನು ತಲೆಯಲ್ಲಿ ಇಟ್ಕೊಂಡು ನನಗೆ ಸಜೆಷನ್ ಕೊಡ್ತಿರ್ಬೋದು. ಆದರೆ ಮೀನಾ ಅವ್ರ ಸ್ವಭಾವನೇ ಬೇರೆ, ಪ್ರಿಯಾ ಸ್ವಭಾವನೇ ಬೇರೆ. ಕೇಶವಂಗೆ ಮೀನಾ ಅವ್ರ ಹತ್ರ ಸಿಗ್ತಾ ಇರೋ ರಿಸಲ್ಟ್ ನನಗೆ ಪ್ರಿಯಾ ಅವ್ರ ಹತ್ರ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ನಾನು ಪ್ರಿಯಾ ಹತ್ರ ಮಾತಾಡ್ಬಿಡ್ತೀನಿ. ಬೇಡ, ನೇರವಾಗಿ ಮಾತಾಡಿದರೆ ಚೆನ್ನಾಗಿರಲ್ಲ. ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತಾನೆ ಮಾಧವ. ಈಚೆ ಅಮೂಲ್ಯ ರೂಮಲ್ಲಿ ಕೂತ್ಕೊಂಡು ಫೋಟೋ ನೋಡ್ತಾ ನಗ್ತಾ ಇರ್ತಾಳೆ. ಆಗ ವಲ್ಲಭ ಬಂದು, ಏನೇ ಕರಿಬೇಕು, ಒಬ್ಬಳೇ ನಗ್ತಿದ್ಯಾ ಬೆಳಿಗ್ಗೆಯಿಂದ? ಚೆನ್ನಾಗಿದೆಯಲ್ಲ, ದೈವ ಗಿವ ಏನಾದರೂ ಹಿಡ್ಕೊಂಡ್ಬಿಡ್ತಾ? ತಾಯ್ತ ತಗೊಂಡು ಬರಲ್ಲ? ಸರಿ ವಿಷಯ ಹೇಳು, ಯಾಕಿಷ್ಟು ಕೆಟ್ಟದಾಗಿ ನಗ್ತಿದ್ಯಾ ಅಂತಾನೆ. ಏನಿಲ್ಲ ಕಾಡು ಪಾಪ, ಗ್ರೂಪಲ್ಲಿ ಪ್ರಿಯಾಕ್ಕ ಹಾಕಿರೋ ಫೋಟೋಸ್ ನೋಡ್ತಿದ್ರೆ ಫುಲ್ ನಗು ಬರ್ತಿತ್ತು. ಇವರು ವಾಪಸ್ ಮನೆಗೆ ಬರ್ತಿದ್ದ ಹಾಗೆ ಮಾವ ಪ್ರಿಯಾಕ್ಕಂಗೆ ಸರಿಯಾಗಿ ಬೈತಾರೆ ಗೊತ್ತಾ ಅಂತಾಳೆ ಅಮೂಲ್ಯ. ಬಿಟ್ಟ ಅಂದರೆ ಮುಖ ಹಾಗೆ ಹೋಳಾಗಿಬಿಡ್ಬೇಕು ಅಂತಾನೆ ವಲ್ಲಭ. ಯಾಕೋ ಬೈತಿದ್ಯಾ ಅಂತಾಳೆ ಅಮೂಲ್ಯ. ಇನ್ನೇನು, ಸ್ಯಾಡಿಸ್ಟ್ ತಗೊಂಡು ಬಂದು ಬೇರೆ ಯಾರ್ಯಾದರೂ ಬೈಸ್ಕೊಂಡ್ರೆ ನಿನಗೆ ಆನಂದ ಸಿಗುತ್ತಾ? ನಾನು ಬೈಸ್ಕೊಂಡ್ರೆ ಅಥವಾ ಬೇರೆ ಯಾರೇ ಬೈಸ್ಕೊಂಡ್ರು ಖುಷಿಲಿ ಕೊಂಡಾಡ್ತೀಯ ಅಲ್ವಾ? ಎಂಥ ಕೆಟ್ಟ ಬುದ್ಧಿ ನಿಂದು ಅಂತಾನೆ ವಲ್ಲಭ. ಹಾಗಲ್ಲ ಕಣೋ ಅದು ಅಂತಾಳೆ ಅಮೂಲ್ಯ. ಏನು ಹಾಗಲ್ಲ, ಮೊದಲು ಈ ಸ್ಯಾಡಿಸ್ಟ್ ಬುದ್ಧಿನ ಬಿಟ್ಟು ಜೀವನದಲ್ಲಿ ಏನಾದರೂ ಸಾಧಿಸೋದನ್ನು ಕಲಿ. ಯಾರು ಬಯಸ್ಕೋತಾರೆ ಯಾರು ಬಯಸ್ಕೊಳ್ಳಲ್ಲ ಅನ್ನೋದು ಬಿಟ್ಟು ಬೇರೆ ಏನಾದರೂ ಥಿಂಕ್ ಮಾಡು ಅಂತಾನೆ ವಲ್ಲಭ. ಸಾಕು ನಿಲ್ಲಿಸು, ಈಗ ಏನಕ್ಕೆ ನನಗೆ ಸುಮ್ಮನೆ ಬೈತಿದ್ಯಾ ಅಂತಾಳೆ ಅಮೂಲ್ಯ. ನಿನ್ನ ಕೆಟ್ಟ ಬುದ್ಧಿಗೆ ಬೈತಿರೋದು. ಅದೇನೋ ಕೋಚಿಂಗ್ ಕ್ಲಾಸ್ ಅಂತ ಸೇರಿದೆಯಲ್ಲ, ಅದರಲ್ಲಿ ಚೆನ್ನಾಗಿ ಓದಿ ಬುದ್ಧಿ ಕಲಿ. ಪ್ರತಿ ಸಲ ನನ್ನ ಹತ್ರ ಹೇಳ್ತಾ ಇದೆಯಲ್ಲ, ಏನಾದರೂ ಒಳ್ಳೆ ಕೆಲಸ ಮಾಡಿ ಮಾವನ ಹತ್ರ ಗುಡ್ ಗರ್ಲ್ ಅನ್ಸ್ಕೋತೀನಿ ಅಂತ. ಹಾಗೆ ಹೇಳಿಬಿಟ್ಟೇನೆ ಹೋಗಿರ್ತೀಯ, ಆಮೇಲೆ ಏನಾದರೂ ಎಡ್ವರ್ಟ್ ಮಾಡ್ಕೊಂಡು ಬರ್ತೀಯ. ಒಂದು ಸಲನಾದರೂ ಹೇಳಿದ ಮಾತಿನ ಥರ ನಡ್ಕೋಬೇಕು ಅಂತ ನಿನಗೆ ಅನಿಸೋದಿಲ್ವಾ ಸ್ಟುಪಿಡ್ ಅಂತಾನೆ ವಲ್ಲಭ. ನಾನೇನೋ ಮಾಡಲಿ, ನಾನೇನೋ ಮಾಡೋಕೆ ಹೋಗ್ತೀನಿ, ಆದರೆ ನನ್ನ ಲೈಫಲ್ಲಿ ಇನ್ನೇನೋ ಆಗೋಗುತ್ತೆ. ನಾನೇನು ಬೇಕು ಅಂತ ಮಾಡ್ತೀನ, ಏನೋ ಫ್ಲೋವಲ್ಲೇ ಆಗಿಬಿಡುತ್ತಪ್ಪ ಅಂತಾಳೆ ಅಮೂಲ್ಯ. ಒಟ್ಟಿನಲ್ಲಿ ಎಡ್ವರ್ಟ್ ಮಾಡ್ಕೋತೀಯಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನೀನು ಕೋಚಿಂಗಿಗೆ ಹೋಗ್ತಿದ್ಯಲ್ಲ, ಅದರಲ್ಲಿ
ಕಾನ್ಸಂಟ್ರೇಟ್ ಮಾಡು, ಚೆನ್ನಾಗಿ ಓದು, ನೀನು ಕೋರ್ಸಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಕೆಲಸ ಸಿಕ್ಕಿದರೆ ಅಪ್ಪ ನಿನಗೆ ಗುಡ್ ಗರ್ಲ್ ಅಂತ ಹೇಳ್ತಾರೆ. ಏಯ್ ಏನು ಹಾಗೆ ಮುಖ ನೋಡ್ತಿದ್ಯಾ, ನಾನು ಹೇಳಿದ್ದೀನಿ ತಲೆಗೆ ಹೋಯ್ತಾ ಇಲ್ವಾ ಅಂತಾನೆ ವಲ್ಲಭ. ಹೋಯ್ತು ಅಂತಾಳೆ ಅಮೂಲ್ಯ. ವಜ್ರಮುನಿ ಹತ್ರ ನಾನು ಹೇಗೆ ಹೊಗಳಿಸ್ಕೊಳ್ಳಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಲೈಫಲ್ಲಿ ಉದ್ಧಾರನಾದರೂ ಆಗು ಅಂತಾನೆ ವಲ್ಲಭ. ಏಯ್ ಸಾಕು ಕಣೋ, ಸಿಕ್ಕಿದ್ದೆ ಚಾನ್ಸು ಅಂತ ಸುಮ್ಮನೆ ಬೈಬೇಡ. ನೋಡ್ತಿರು ಮಾವ ಒಂದಿನ ನನಗೆ ಬರೀ ಗುಡ್ ಗರ್ಲ್ ಅಂತಲ್ಲ ಸೊಸೆ ಅಂತಲೂ ಒಪ್ಕೋತಾರೆ ಅಂತಾಳೆ ಅಮೂಲ್ಯ. ನೋಡೋಣ ಅಂತಾನೆ ವಲ್ಲಭ. ಈಚೆ ಚಂದ್ರಕಾಂತ್, ನೀನು ಈ ಮನೇಲಿ ಇರೋದು ಬೇಡ, ನಿನಗೆ ಈ ಮನೆ ಋಣ ತೀರ್ತು ನಡಿ ಅಂತ ಅಜ್ಜಿನ ಎಳ್ಕೊಂಡು ಕರ್ಕೊಂಡು ಬರುವಾಗ ನಂದನ್, ಗಿರಿಜಾ, ಕೇಶವ, ಸುಂದರ ಮನೆಯವರೆಲ್ಲ ಹೊರಗೆ ಬರ್ತಾರೆ. ಶಾಕ್ನಿಂದ ನೋಡ್ತಾರೆ. ನೀನು ಕೇಳ್ತಿದ್ಯಲ್ಲ ಯಾವಾಗಲೂ ಇಲ್ಲೇ ನಿಂತಿದ್ದಾಳೆ, ಹೋಗು ಅವಳ ಮನೆಗೆ ಹೊರಟೋಗು ಅಂತಾರೆ ಚಂದ್ರಕಾಂತ್. ಆಗ ಗಿರಿಜಾ, ಇನ್ನು ಮುಂದೆ ಅಮ್ಮ ನನ್ನ ಸೊತ್ತು, ನನ್ನ ಸರ್ವಸ್ವ, ಅಮ್ಮನ ನಾನು ನೋಡ್ಕೋತೀನಿ ಕಣೋ ಅಮ್ಮ ಅಂತಾರೆ ಗಿರಿಜಾ ಅಂತ ಅಳ್ತಾರೆ ಅಜ್ಜಿ. ಅಮ್ಮ ನಿನ್ನನ್ನು ನಾನು ಸಾಯುವವರೆಗೂ ಕಣ್ಣಲ್ಲಿ ಕಣ್ಣು ಇಟ್ಕೊಂಡು ನೋಡ್ಕೋತೀನಿ, ಬಾ ಅಮ್ಮ ನೀನು ನಮ್ಮ ಮನೆಗೆ ಅಂತ ಗಿರಿಜಾ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುವಾಗ ಸೂರ್ಯಕಾಂತ್ ಬಂದು ಅಮ್ಮನ ಕೈನ ಹಿಡ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.